ನಮಸ್ಕಾರ, ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಥಿಯೇಟರ್ ನಲ್ಲಿ ಶೋ ಇರುತ್ತಾ? ಮೆಟ್ರೋ ರೈಲು ಹಳಿ ಹತ್ತುತ್ತಾ? ಪಾಠಕ್ಕೆ ಶಾಲೆ ಮುಕ್ತವಾಗುತ್ತಾ? ಅನ್ಲಾಕ್ 3.4 ಏನಿರುತ್ತೆ, ಏನಿರಲ್ಲ? ಈ ಮಂತ್ ಎಂಡಿಗೆ ಅನ್ಲಾಕ್ 2.4 ಮುಗಿತಾ ಇದೆ. ಆಗಸ್ಟ್ 1ರಿಂದ ದೇಶದಾದ್ಯಂತ ಅನ್ಲಾಕ್ 3.4 ಶುರುವಾಗುತ್ತೆ. ಹೀಗಾಗಿ ಅನ್ಲಾಕ್ 3.4 ನಲ್ಲಿ ಏನಿರುತ್ತೆ, ಏನಿರಲ್ಲ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ. ಆಗಸ್ಟ್ 1ರಿಂದ ಆರಂಭವಾಗ್ತಾ ಇರುವಂತಹ ಅನ್ಲಾಕ್ 3.0 ನಲ್ಲಿ ಯಾವುದಕ್ಕೆ ಅವಕಾಶ ಕೊಡುತ್ತೆ ಕೇಂದ್ರ ಸರ್ಕಾರ? ಯಾವ ರೀತಿಯಾಗಿರುತ್ತೆ ಈ ಒಂದು ಅನ್ಲಾಕ್? ಇವತ್ತು ಕೇಂದ್ರದ ಮಹತ್ವದ ಕ್ಯಾಬಿನೆಟ್ ಸಭೆ ಇರುವಂತದ್ದು. ಕೊರೋನಾ ಅನ್ಲಾಕ್ 3.0 ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ ಈ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ. ಇಂದು ಬೆಳಗ್ಗೆ 10:30ಕ್ಕೆ ಕೇಂದ್ರ ಸಂಪುಟ ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಪ್ರಮುಖವಾಗಿ ಚರ್ಚೆಯನ್ನು ಮಾಡಲಾಗುತ್ತೆ. ಕೇಂದ್ರ ಸಚಿವರ ನಿರ್ಧಾರದ ಬಳಿಕ ಮೋದಿ ಅವರು ಚರ್ಚೆಯನ್ನ ಮಾಡ್ತಾರೆ. ಎಲ್ಲ ಸಿಎಂಗಳ ಜೊತೆ ವಿಡಿಯೋ ಸಭೆಯನ್ನ ಕೂಡ ಮಾಡುವಂತ ಸಾಧ್ಯತೆ ಇದೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಯಾವ ರೀತಿಯಾಗಿ ನಿರ್ಧಾರಗಳನ್ನ ಕೈಗೊಳ್ಳಬೇಕು, ಯಾವ ರೀತಿಯಾಗಿ ನಿಮ್ಮ ರಾಜ್ಯಗಳಲ್ಲಿ ನೀವು ಕಂಟ್ರೋಲ್ ಅನ್ನ ಮಾಡಬಹುದು ಕೊರೋನಾವನ್ನ, ಇನ್ನ ಸಡಿಲಿಕೆಯನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಂದ್ರೆ ರಾಜ್ಯಗಳಿಗೆ ಪರಮಾಧಿಕಾರವನ್ನ ನೀಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕೆಂದ್ರೆ ಕರ್ನಾಟಕ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಈ ರೀತಿಯಾದಂತ ರಾಜ್ಯಗಳಲ್ಲಿ ಸೋಂಕು ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಡಿಲಿಕೆಯ ವಿಚಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಜಾಸ್ತಿ ಪರಮಾಧಿಕಾರ ಕೊಡುತ್ತಾ ಕೇಂದ್ರ ಸರ್ಕಾರ ಅನ್ನೋದನ್ನ ಕಾದು ನೋಡಬೇಕು. ಇನ್ನ ಹೇಗಿರುತ್ತೆ ಈ ಅನ್ಲಾಕ್ 3.0 ಅಂತ ನೋಡಿದಂತಹ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳು ಓಪನ್ ಆಗೋದಂತೂ ಡೌಟೆ. ಥಿಯೇಟರ್ಗಳ ಓಪನ್ಗೆ ಷರತ್ತುಬದ್ಧ ಅನುಮತಿ ಸಿಗುವಂತ ಸಾಧ್ಯತೆ ಇದೆ. 25% ಪ್ರೇಕ್ಷಕರಿಗೆ ಮಾತ್ರ ಅವಕಾಶ ಕೊಡುವಂತ ಸಾಧ್ಯತೆ ಇದೆ. ಅಷ್ಟು ಅವಕಾಶ ಕೊಟ್ಟರು ಓಪನ್ ಆಗೋ ಡೌಟ್. 25% ಅಷ್ಟು ಪ್ರೇಕ್ಷಕರಿಗೆ ಅನುಮತಿ ಕೊಟ್ಟರು ಅಲ್ಲಿ ಪ್ರೇಕ್ಷಕರು ಹೋಗೋದು ಡೌಟು. ಇನ್ನು ಒಂದ್ ಕಡೆ ಅದನ್ನ ಓಪನ್ ಮಾಡಿದ್ರೆ ಈ ಚಿತ್ರಮಂದಿರಗಳು ನಷ್ಟವನ್ನ ಅನುಭವಿಸುವಂತ ಸಾಧ್ಯತೆ ಕೂಡ ಇರುತ್ತೆ. ಏನ್ ಮಾಡ್ತಾರೆ ನೋಡ್ಬೇಕು. ಇನ್ನ ಜಿಮ್ಗಳನ್ನ ಓಪನ್ ಮಾಡಬೇಕು ಅನ್ನುವ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಒಂದು ವಿಚಾರದಲ್ಲಿ ಸಡಿಲಿಕೆ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಶಾಲಾ ಕಾಲೇಜ್ ಆಗಿರ್ಬೋದು, ಜಿಮ್, ಈ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಮೆಟ್ರೋ ರೈಲು ಸಂಚಾರ ಇದರ ನಿರ್ಬಂಧ ಹಾಗೆ ಕಂಟಿನ್ಯೂ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಇವತ್ತು ಸಚಿವರು ಹಾಗೆ ಪ್ರಮುಖ ಅಧಿಕಾರಿಗಳ ಜೊತೆ ಚರ್ಚೆ ನಡೀತಾ ಇದೆ. ಜುಲೈ 27ಕ್ಕೆ 1 ಲಕ್ಷ ಆಯಿತು. ಆಗಸ್ಟ್ 15ಕ್ಕೆ 2 ಲಕ್ಷ ಆಗುವ ಸಾಧ್ಯತೆ. ಸೆಪ್ಟೆಂಬರ್ನಲ್ಲಿ ಕೊರೋನಾ ರಣಕೇಕೆ ಆಗುತ್ತಾ? ರಾಜ್ಯದಲ್ಲಿ ಕೊರೋನಾ ವೈರಸ್ ಆರ್ಭಟ ಜೋರಾಗಿದೆ. ಈಗ ಆಲ್ರೆಡಿ 1 ಲಕ್ಷವನ್ನ ದಾಟಿ ಮುನ್ನುಗ್ತಾ ಇದೆ ಕೊರೋನಾ ಸೋಂಕು ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಈಗ ಬರೋಬ್ಬರಿ 1,07,001ಕ್ಕೆ ಏರಿಕೆ ಆಗಿದೆ. ಆಲ್ರೆಡಿ ನೋಡ್ತಾ ಇದೀವಿ ಜುಲೈನಲ್ಲಿ ಯಾವ ರೀತಿಯಾದಂತ ಶಾಕ್ ಎದುರಾಗಿದೆ ರಾಜ್ಯಕ್ಕೆ ಅಂತ. ದಿನವೊಂದಕ್ಕೆ 5,000, 5,500 ಪ್ರಕರಣಗಳು ದಾಖಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆಗಸ್ಟ್ 15ಕ್ಕೆ 2 ಲಕ್ಷಕ್ಕೆ ಏರಿಕೆ ಆಗುವಂತ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಕೊರೋನಾ ಸ್ಫೋಟ ಮತ್ತಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇರುವಂತದ್ದು. ಇದನ್ನ ಸೆಪ್ಟೆಂಬರ್ ಆರಂಭದ ವೇಳೆಗೆ ಭಾರಿ ಹೆಚ್ಚಳವಾಗುವಂತ ನಿರೀಕ್ಷೆ ಕೂಡ ಇದೆ. ಸೋಂಕು ತಾರಕಕ್ಕೇರಿ ಮತ್ತೆ ಇಳಿಕೆ ಆಗುವಂತ ಮುನ್ಸೂಚನೆ ಇರುವಂತದ್ದು. ಈಗ ಆಲ್ರೆಡಿ ಗಮನಿಸ್ತಾ ಇದ್ವಲ್ಲ, ಮಹಾರಾಷ್ಟ್ರ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಈ ರಾಜ್ಯಗಳಲ್ಲಿ ಕಡಿಮೆ ಆಗ್ತಾ ಇದೆಯಲ್ಲ, ಅದೇ ರೀತಿಯಾಗಿ ನೆಕ್ಸ್ಟ್ ಅಕ್ಟೋಬರ್ ಅಂತ್ಯಕ್ಕೆ ಸೋಂಕು ಇಳಿಮುಖ ಆಗುವಂತ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇರುವಂತದ್ದು. ದೆಹಲಿ, ಮಹಾರಾಷ್ಟ್ರ ರೀತಿಯಲ್ಲಿ ಇಳಿಕೆ ಆಗುವಂತ ಸಾಧ್ಯತೆ ಇದೆ. ಒಂದು ಪೀಕ್ ಲೆವೆಲ್ಗೆ ಹೋಗ್ಬಿಟ್ಟು ಅದಾದ್ಮೇಲೆ ಕಡಿಮೆ ಆಗುತ್ತೆ ಅನ್ನೋದು ತಜ್ಞರು ಹೇಳ್ತಾ ಇರುವಂತದ್ದು. ಅದೇ ರೀತಿಯಾಗಿ ಆಗೋದು ಆಲ್ಮೋಸ್ಟ್ ವೈರಸ್ ಬಂದಂತ ಸಂದರ್ಭದಲ್ಲಿ ಒಂದು ಪೀಕ್ ಲೆವೆಲ್ಗೆ ಹೋಗ್ಬಿಟ್ಟೆ ಕಡಿಮೆ ಆಗುತ್ತೆ. ದೆಹಲಿ, ಮುಂಬೈನಲ್ಲಿ ಕಳೆದ ವಾರದಿಂದ ಇಳಿಕೆ ಆಗಿದೆ ಸೋಂಕಿನ ಪ್ರಮಾಣ. ಈ ಒಂದು ಮೆಟ್ರೋ ಸಿಟಿಗಳಲ್ಲಿ ಸೋಂಕಿನ ಪ್ರಮಾಣ, ಸಾವಿನ ಪ್ರಮಾಣ ಎರಡೂ ಕೂಡ ಕಡಿಮೆ ಆಗಿರುವಂತದ್ದು.
ಇದೇ ರೀತಿ ರಾಜ್ಯದಲ್ಲೂ ಕೂಡ ಇಳಿಕೆ ಆಗುವಂತ ಮುನ್ಸೂಚನೆ ಇದೆ, ಆಗ್ಲೇಬೇಕು ಆ ರೀತಿಯಾಗಿ. ಸೊ ಹೀಗಾಗಿ ಹೆಚ್ಚು ಹೆಚ್ಚು ಟೆಸ್ಟಿಂಗ್ ಅನ್ನ ಮಾಡ್ತಾ ಹೋದ್ರೆ ಆ ಸೋಂಕಿತರು ಪತ್ತೆ ಆಗ್ತಾ ಹೋದಂಗೆ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಹೋಗ್ತಾ ಈ ಸೋಂಕಿನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಅನ್ನೋದು ತಜ್ಞರ ಲೆಕ್ಕಾಚಾರ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು ದೆಹಲಿಯನ್ನ ತಗೊಳ್ಬಹುದು. ಹಿಂದೆ ಅದು 1 ಲಕ್ಷಕ್ಕೂ ಹೆಚ್ಚಿನ ಪ್ರಕರಣಗಳಾಗಿತ್ತು, ದಿನವೊಂದಕ್ಕೆ 4,000 5,000 ಈ ರೀತಿಯಾಗಿ ಪ್ರಕರಣಗಳು ಬರ್ತಾ ಇತ್ತು. ಈಗ 1,000ಕ್ಕಿಂತ ಕಡಿಮೆ ಪ್ರಕರಣಗಳು ಬರ್ತಾ ಇದೆ. ಮೊನ್ನೆ ನೋಡಿದ್ರೆ 613 ಕೇಸ್ಗಳೇನೋ ಬಂದಿತ್ತು ದೆಹಲಿಯಲ್ಲಿ. ಈ ರೀತಿಯಾಗಿ ಅತಿ ಕಡಿಮೆ ಸಂಖ್ಯೆ ಈಗ ದೆಹಲಿಯಲ್ಲಿ ಪತ್ತೆ ಆಗ್ತಾ ಇರುವಂತದ್ದು. ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಂದ್ರೆ ಅತಿ ಹೆಚ್ಚು ಎಂಪ್ಲಾಯೀಸ್ ಗಳನ್ನ ಯೂಸ್ ಮಾಡಿಕೊಂಡು ಅವರು ಟೆಸ್ಟಿಂಗ್ ಗಳನ್ನ ಜಾಸ್ತಿ ಮಾಡಿದ್ರು, ಅದು ಮೇನ್ ರೀಸನ್ ಆಗಿದೆ. ಸೊ ಅದೇ ರೀತಿಯಾದಂತ ಮೆಥಡ್ ಅನ್ನ ಈಗ ಇಲ್ಲಿ ರಾಜ್ಯದಲ್ಲೂ ಕೂಡ ಅನುಸರಿಸಬೇಕಾಗಿದೆ. ನಿಮ್ಗೆ ತೋರಿಸ್ತಾ ಇದ್ವಿ ಯಾವ್ಯಾವ ರೀತಿಯಾಗಿ ಒಂದೊಂದು ತಿಂಗಳಲ್ಲಿ ಏರಿಕೆ ಆಗ್ತಾ ಹೋಯಿತು ಕೊರೋನಾ ಸೋಂಕು ರಾಜ್ಯದಲ್ಲಿ ಅಂತ. ಕಳೆದ 4 ತಿಂಗಳ ಒಂದು ಕೊರೋನಾ ಅಂಕಿ ಸಂಖ್ಯೆಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಏಪ್ರಿಲ್ 27ಕ್ಕೆ ರಾಜ್ಯದಲ್ಲಿ 512 ಕೇಸ್ಗಳು ಇದ್ದಿದ್ದು ಅಷ್ಟೇ. ಮೇ 27ಕ್ಕೆ 2,418 ಕೇಸ್ಗಳು ದಾಖಲಾಗಿದ್ವು. ಅಂದ್ರೆ ಏಪ್ರಿಲ್ 27ರಿಂದ ಮೇ 27ರ ಒಳಗಡೆ ಒಂದು 1,950 ಕೇಸ್ಗಳ ಹತ್ತತ್ರ ಬಂದಿತ್ತು ಅಷ್ಟೇ. ಅದಾದ್ಮೇಲೆ ಜೂನ್ 27ಕ್ಕೆ, ಮೇ 27ರಿಂದ ಜೂನ್ 27ಕ್ಕೆ 10,560 ಕೇಸ್ಗಳು ದಾಖಲಾಗುತ್ತೆ. ಅಂದ್ರೆ ಈ ಒಂದು ತಿಂಗಳಲ್ಲಿ ಸುಮಾರು 7,500 ಪ್ರಕರಣಗಳು ದಾಖಲಾಗಿರುತ್ತೆ. ಬಟ್ ಈಗ ಗಮನಿಸಿ, ಜೂನ್ 27ರಿಂದ ಜುಲೈ 27ಕ್ಕೆ 1 ಲಕ್ಷ ಕೇಸ್ಗಳು ದಾಖಲಾಗ್ತವೆ. ಅಂದ್ರೆ ಈ ಒಂದು ತಿಂಗಳಲ್ಲಿ 90,000 ಕೇಸ್ಗಳು ದಾಖಲಾಗಿರುವಂತದ್ದು. ಜುಲೈ ತಿಂಗಳು 1ರಲ್ಲೇ 90,000 ಕೇಸ್ಗಳು ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಆತಂಕ ದೊಡ್ಡ ಮಟ್ಟದಲ್ಲಿ ಮನೆ ಮಾಡಿದೆ. ಕರ್ನಾಟಕದಲ್ಲಿ ಒಂದೇ ಸಲಿ ಬರ ಸಿಡಿಲಿನಂತೆ ಕೊರೋನಾ ಸೋಂಕು ಜಾಸ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲೇಬೇಕಾಗಿದೆ. ಈಗ ಬೆಂಗಳೂರಿನಲ್ಲಂತೂ ಕೊರೋನಾ ಸ್ಫೋಟ ಆಗ್ತಾನೆ ಹೋಗ್ತಾ ಇದೆ. ಹದಗೆಟ್ಟು ಹಳ್ಳ ಹಿಡಿದಿದೆ ಬೆಂಗಳೂರಿನ ಸ್ಥಿತಿ. ಕೊರೋನಾ ಬಂದು ಚಿಕಿತ್ಸೆ ಸಿಗದೆ ಪರದಾಟವನ್ನ ಕೂಡ ಮಾಡ್ತಾ ಇದ್ದಾರೆ. ದಿನನಿತ್ಯ ಕೂಡ ನಾವು ತೋರಿಸ್ತಾ ಇದ್ದೀವಿ. ಬೆಡ್ಗಳ ಕೊರತೆ ಇರುವಂತದ್ದು, ವೆಂಟಿಲೇಟರ್ಗಳ ಕೊರತೆ ಇದೆ, ಆಕ್ಸಿಜನ್ ಬೆಡ್ ಕೊರತೆ ಇರುವಂತದ್ದು. ಸೋಂಕು ಕಡಿಮೆ ಇದ್ದಾಗ ಬೆಂಗಳೂರು ಮಾದರಿ ಆಗಿತ್ತು. ಬೆಂಗಳೂರು ಯಾವ ರೀತಿಯಾಗಿ ಇಡೀ ಇಂಡಿಯಾದಲ್ಲಿ ಮಾದರಿ ಆಗಿತ್ತು ಅನ್ನೋದಕ್ಕೆ ಕೇಂದ್ರ ಸರ್ಕಾರನೇ ಮಾದರಿ ರಾಜ್ಯಗಳು, ಮಾದರಿ ಮೆಟ್ರೋ ಸಿಟಿ ಅಂದ್ರೆ ಅದರಲ್ಲಿ ಬೆಂಗಳೂರು ಹೆಸರು ಕೂಡ ಇತ್ತು ಟಾಪ್ 2 ನಲ್ಲಿ. ಈಗ ಬೆಂಗಳೂರಿಗೆ ಆ ಸ್ಥಿತಿ ಇಲ್ಲ, ಮಾಡೆಲ್ ಅನ್ನೋದು ಹೋಗ್ಬಿಟ್ಟಿದೆ ಆಲ್ರೆಡಿ. ಬೆಂಗಳೂರು ಕೊರೋನಾ ದುಸ್ಥಿತಿ ಯಾರಿಗೂ ಬೇಡ ಅನ್ನುವ ಪರಿಸ್ಥಿತಿ ಈಗ ಎದುರಾಗಿರುವಂತದ್ದು. ಬೆಂಗಳೂರಿನಲ್ಲಿ ದಿನೇ ದಿನೇ ಆ ರೀತಿಯಾಗಿ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕೊರೋನಾ ಕಂಟ್ರೋಲ್ ಮಾಡಲೇಬೇಕಾಗಿದೆ. ಸೊ ಹೀಗಾಗಿ ಬಿಬಿಎಂಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಏನದು ಪ್ಲಾನ್ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಬಿಬಿಎಂಪಿಯ ನೂತನ ಕಮಿಷನರ್ ಆಗಿರುವಂತಹ ಮಂಜುನಾಥ್ ಪ್ರಸಾದ್ ಅವರು ಸ್ಟ್ರಾಟಜಿಯನ್ನ ರೂಪಿಸಿರುವಂತದ್ದು. ಯಾವ ರೀತಿಯಾದಂತಹ ಸ್ಟ್ರಾಟಜಿ ಅದು ಅಂತ ನೋಡಿದಾದ್ರೆ, ವಾರ್ಡ್ ಮತ್ತು ಬೂತ್ ಮಟ್ಟದಲ್ಲಿ ಸರ್ವೆಗೆ ಮುಂದಾಗಿದೆ ಬಿಬಿಎಂಪಿ. ವಾರ್ಡ್ ಮತ್ತು ಬೂತ್ ಮಟ್ಟದಲ್ಲಿ ಈ ಒಂದು ಸರ್ವೆಯನ್ನ ಮಾಡಲಾಗ್ತಾ ಇದೆ. ತಪಾಸಣೆಯನ್ನ ಹೆಚ್ಚಿಸಲಾಗುತ್ತೆ, ಚಿಕಿತ್ಸೆಯನ್ನ ನೀಡಿ ಕೊರೋನಾಗೆ ಬ್ರೇಕ್ ಹಾಕಬೇಕಾಗಿದೆ. ಸೊ ಹೀಗಾಗಿ ಆ ತಂತ್ರವನ್ನ ಅಳವಡಿಸಿಕೊಳ್ತಾ ಇದ್ದಾರೆ. ಬೆಡ್ ಇಲ್ಲ ಅನ್ನೋ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ವಾರ್ನಿಂಗ್ ಅನ್ನ ನೀಡಲಾಗ್ತಾ ಇದೆ. ಸರ್ಕಾರದ ರೂಲ್ಸ್ ಫಾಲೋ ಮಾಡುವಂತೆ ತಾಕೀತನ್ನ ಮಾಡಲಾಗಿದೆ. ಪದೇ ಪದೇ ಮಾಡ್ತಾನೆ ಇದ್ದಾರೆ, ಆದ್ರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಖಾಸಗಿ ಆಸ್ಪತ್ರೆಗಳು. ಬಟ್ ಇನ್ನು ಮುಂದೆ ನೂತನ ಕಮಿಷನರ್ ಯಾವ ರೀತಿಯಾದಂತಹ ಆಕ್ಷನ್ ಅನ್ನ ತಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಈಗ ಸದ್ಯಕ್ಕೆ ವಾರ್ಡ್ ಮತ್ತು ಬೂತ್ ಮಟ್ಟದಲ್ಲಿ ಮೊದಲು ವಯೋವೃದ್ಧರು, ಅನಾರೋಗ್ಯ ಪೀಡಿತರ ಲಿಸ್ಟ್ ಅನ್ನ ಮಾಡಲಾಗುತ್ತೆ. ಅದಾದ್ಮೇಲೆ ಅವ್ರ ಟೆಸ್ಟ್ ಅನ್ನ ಮಾಡಾದ್ಮೇಲೆ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಲಾಗುತ್ತೆ. ಈ ಮೂಲಕ ಕೊರೋನಾ ತಡೆಗೆ ಬೆಂಗಳೂರಿನಲ್ಲಿ ಬಿಬಿಎಂಪಿ ಕಮಿಷನರ್ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಈ ಕುರಿತಂತೆ ಬೆಂಗಳೂರಿನ ಕಮಿಷನರ್ ಅವರನ್ನ ನಮ್ಮ ಪ್ರತಿನಿಧಿ ಗಂಗಾಧರ್ ಮಾತನಾಡಿಸಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತದೆ. ಇದೇ ಸಂದರ್ಭದಲ್ಲಿ ಅಧಿಕಾರ ವಹಿಸಿಕೊಂಡಂತಹ ನೂತನ ಆಯುಕ್ತ ಮಂಜುನಾಥ್ ಪ್ರಸಾದ್ ಅವರು ಇದ್ದಾರೆ. ಅವರು ಈ ಒಂದು ಸಂದರ್ಭವನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತ ಅವರನ್ನೇ ಮಾತಾಡ್ಸೋಣ, ಅವರನ್ನು ಕೇಳೋಣ. ಸರ್, ಇದು ನೀವು ತೆಗೆದುಕೊಂಡಂತಹ ಅಧಿಕಾರ, ಈ ಸಂದರ್ಭ ಏನಿದೆ ಮುಳ್ಳಿನ ಹಾದಿ ಆಗಿರುವಂಥದ್ದು, ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಟ್ ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ ಏನಂತ?
ಅಲ್ಲ, ಇದು ಪ್ರತಿಯೊಂದು ಪರಿಸ್ಥಿತಿ, ಎಸ್ಪೆಷಲಿ ಈ ಒಂದು ಪರಿಸ್ಥಿತಿಯಲ್ಲಿ ಒಂದು ಕಠಿಣವಾದ ಒಂದು ಪರಿಸ್ಥಿತಿ. ಇದರಲ್ಲಿ ನಾವು ಬಹುಮುಖ್ಯವಾದಂಥದ್ದು ಪ್ರತಿಯೊಂದು ಜೀವ ಅಮೂಲ್ಯವಾದಂಥದ್ದು. ಅವರನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಅದರಲ್ಲಿ ನಾಗರಿಕರ ಒಂದು ಸಹಕಾರನೂ ಸಹ ಬೇಕಾಗುತ್ತೆ. ನಾವು ನಮ್ಮ ಮೊದಲನೇ ಸ್ಟ್ರಾಟಜಿ ಅಂತ ನಾವೇನು ಹೇಳ್ದ ಅಂದರೆ ಹೆಚ್ಚು ಹೆಚ್ಚು ಟೆಸ್ಟ್ಗಳನ್ನು ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಈಗ ಪ್ರತಿದಿನ ಒಂದು 12,000 ಅಷ್ಟು ಟೆಸ್ಟ್ ಆಗ್ತಾ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಅದು 20,000ಕ್ಕೆ ಏರಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೆಚ್ಚು ಟೆಸ್ಟ್ ಆದಾಗ ಏನಾಗುತ್ತೆ ಅಂದರೆ ಅಲ್ಲಿ ಯಾರು ಪಾಸಿಟಿವ್ ಬರ್ತಾರೆ ಅವ್ರನ್ನ ಇಮಿಡಿಯೇಟ್ ಆಗಿ ಐಸೋಲೇಟ್ ಮಾಡಿದಾಗ ಅದು ಅವರು ಸೋಂಕನ್ನು ಇನ್ನೊಬ್ಬರಿಗೆ ಹರಡೋದು ಅದು ಕಡಿಮೆ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ. ಸರ್, ಎಷ್ಟು ಜನ ಸ್ವ್ಯಾಬ್ ಟೆಸ್ಟ್ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ವ್ಯಾಬ್ ಟೆಸ್ಟ್ ಮಾಡೋದ್ರ ಸಂಖ್ಯೆ ಜಾಸ್ತಿ ಇದೆ. ಬಟ್ ಇಲ್ಲಿ ಇಲ್ಲಿ ಪಾಸಿಟಿವ್ ಕೇಸಸ್ ರಿಪೋರ್ಟ್ ಕೊಡೋದು ಇದರಲ್ಲಿ ಸ್ವಲ್ಪ ಮಿಸ್ ಮ್ಯಾಚ್ ಇದೆ ಅನ್ನೋ ಆರೋಪಗಳಿದೆ ಸರ್, ಅದ್ರ ಬಗ್ಗೆ ಹೇಳ್ತೀವಿ. ಅಲ್ಲ, ಇದು ಒಂದು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂದ್ರೆ ಅಲ್ಲಿ ಮಾಡಿದ್ರೆ 5 ನಿಮಿಷದಲ್ಲಿ ಅಲ್ಲೇ ರಿಸಲ್ಟ್ ಬರುತ್ತೆ. ಅದರಲ್ಲಿ ಏನು ಇಶ್ಯೂಸ್ ಇಲ್ಲ. PCR ಟೆಸ್ಟ್ ಅಂತ ಏನು ಮಾಡ್ತೀವಿ ಅದರಲ್ಲಿ ವಿಳಂಬ ಆಗ್ತಾಯಿದೆ. ವಿಳಂಬ ಆಗೋದಕ್ಕೆ ಕೆಲವು ಕಾರಣಗಳೇನೆಂದರೆ ಎಲ್ಲಿ ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡ್ತಾರೆ, ಅಲ್ಲಿ ಯಾರವರು ಸಿಬ್ಬಂದಿ ಇರ್ತಾರೆ, ಅವರಲ್ಲಿ ಯಾರಾದರೂ ಪಾಸಿಟಿವ್ ಆದರೆ ಲ್ಯಾಬ್ಗಳನ್ನೇ ಅದು ಮುಚ್ತಾ ಇದ್ದಾರೆ, ಅಥವಾ ಅವ್ರು ಇನ್ನೊಬ್ಬರು ಸಿಬ್ಬಂದಿ ಬರೋವರೆಗೂ ಅದು ತಡ ಆಗ್ತಾ ಇದೆ. ಡೇಟಾ ಎಂಟ್ರಿ ಆಪರೇಟರ್ಗಳ ಕೊರತೆ ಇದೆ. ಸೊ ಆ ಕೊರತೆನೆಲ್ಲ ನೀಗಿಸಿದ್ದೇವೆ. ಅದ್ರ ಬಗ್ಗೆ ಏನಾದರೂ ಪ್ಲಾನಿಂಗ್ ಇದೆಯಾ ಸರ್? ಅಂದರೆ ಕಂಟ್ರೋಲಿಂಗ್ ಮಾಡೋದು ಅಷ್ಟು ಸುಲಭವಲ್ಲ. ಈ ವಾರ್ಡ್ ಮಟ್ಟದಲ್ಲಿ ಈ ಥರ ಅಂದರೆ ಈ ಬೆಂಗಳೂರು ಅನ್ನೋದು ಸಿಟಿ ಹೈಟೆಕ್ ಸಿಟಿ ಆಗಿರುವಂಥದ್ದು ಬೇರೆ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದಾಗ್ತದೆ. ಇದರಿಂದ ಪ್ಲಾನಿಂಗ್ ಏನಿದೆ ಕಂಟ್ರೋಲ್ ಮಾಡೋದು? ಇದು ಪ್ಲಾನಿಂಗ್ ಈಗ ಆಲ್ರೆಡಿ ಮಾಡಿ ಪ್ರತಿಯೊಂದು ಇದಕ್ಕೆ ಝೋನ್ಗಳಿಗೆ ಮತ್ತೆ ಇವೆಲ್ಲ ವಿಸಿಟ್ ಮಾಡಿ ಈಗ ಆಲ್ರೆಡಿ ಸೂಚನೆ ಕೊಟ್ಟಿದ್ದೀನಿ. ಈಗ ಏನನ್ನ ಅಂದರೆ ವಾರ್ಡ್ ಮಟ್ಟದಲ್ಲಿ ಮತ್ತೆ ಬೂತ್ ಮಟ್ಟದಲ್ಲಿ ಇದು ಆಕ್ಷನ್ ತಗೊಳ್ಳೋಕ್ಕೆ ಶುರು ಮಾಡೋದ ಅಂದರೆ ಅತಿ ಶೀಘ್ರದಲ್ಲಿ ನಾವು ಸ್ಪಂದಿಸಬಹುದು. ಆಮೇಲೆ ಅಲ್ಲಿ ಲೋಕಲ್ ಇರೋವಂಥ ಜನರಿಗೂ ಗೊತ್ತಾಗುತ್ತೆ, ಅವರು ಎಚ್ಚರಿಕೆಯನ್ನು ವಹಿಸಬಹುದು. ಆ ಒಂದು ನಿಟ್ಟಿನಲ್ಲಿ ರೋಗವನ್ನು ಹರಡೋದನ್ನು ತಡೆಗಟ್ಟೋದಲ್ಲಿ ಯಶಸ್ವಿಯಾಗಬಹುದು. ಸರ್, ಮತ್ತೊಂದು ಗಂಭೀರ ಆರೋಪ ಅಂದರೆ ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ 50% ಬೆಡ್ ಕೊಡಬೇಕಂತ ಸರ್ಕಾರ ಆದೇಶಿಸಿದೆ. ಬಟ್ ಆದರೂ ಬೆಡ್ಗಳ ಕೊರತೆ ಇರೋದು ಪ್ರತಿನಿತ್ಯ ಘಟನೆಗಳಾಗ್ತಾನೆ ಇದ್ದಾವೆ. ವರದಿ ಚಿಕಿತ್ಸೆ ಸಿಗದೆ ಸಾವನ್ನಪ್ಪುವಂಥದ್ದು, ಪರದಾಡುವಂಥ ಪರಿಸ್ಥಿತಿಗಳು. ಇದ್ರ ಬಗ್ಗೆ ಏನು ಹೇಳ್ತೀವಿ? ಅಲ್ಲ, ಈಗ ಆಲ್ಮೋಸ್ಟ್ ನಮ್ಮಲ್ಲಿ 290 ಹಾಸ್ಪಿಟಲ್ಗಳಿದೆ. ಆಮೇಲೆ ಒಂದು 12 ಮೆಡಿಕಲ್ ಕಾಲೇಜಸ್ ಹಾಸ್ಪಿಟಲ್ಗಳಿದೆ. ಇವ್ರಿಗೆಲ್ಲರಿಗೂ ಸಹ ನಾವು ನೋಟಿಸನ್ನು ಕೊಟ್ಟು ಏನು ಸರ್ಕಾರದ ನಿರ್ದೇಶನ ಇದೆ ಅದರ ಪ್ರಕಾರ 50% ಅಷ್ಟು ಬೆಡ್ಸ್ಗಳನ್ನು ನಮಗೆ ನಾವು ಕಳಿಸುವಂಥ ರೋಗಿಗಳಿಗೆ ಮೀಸಲಿಡಬೇಕು. ಇದರಲ್ಲಿ ಕೆಲವು ಆಸ್ಪತ್ರೆಗಳು ಸರಿಯಾಗಿ ಸ್ಪಂದಿಸ್ತಾ ಇದೆ. ಒಟ್ಟಿನಲ್ಲಿ ನಾವು ಎಷ್ಟು ಬೆಡ್ ಆಪರೇಷನ್ ಇದೆಯೋ ಅದರಲ್ಲಿ 50% ನಮಗೆ ಕೊಡಬೇಕು. ಕೊಡದೇ ಇದ್ರೆ ಕಠಿಣವಾದ ಕ್ರಮ ತಗೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲ ಪ್ರತಿದಿನ ನನ್ನನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಬೆಡ್ಸು. ಅದನ್ನು ನೋಡೋದಕ್ಕೆ ಸೀನಿಯರ್ ಆಫೀಸರ್ಸ್ ತಂಡಗಳನ್ನು ಸಹ ನೇಮಿಸಿದ್ದೇವೆ. ಎಸ್, ಇದಿಷ್ಟು ಕಮಿಷನರ್ ಮಂಜುನಾಥ್ ಪ್ರಸಾದ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನೋಡಿದ್ರ ಬಿಬಿಎಂಪಿ ಕಮಿಷನರ್ ಮಾತುಗಳನ್ನ, ಪ್ಲಾನ್ ಅನ್ನ ಮಾಡಿದೀವಿ, ಕ್ರಮಗಳನ್ನ ಕೈಗೊಂಡಿದೀವಿ, ಯಾವ್ಯಾವ ರೀತಿಯಾದಂತ ಸಮಸ್ಯೆ ಇತ್ತು ಅದೆಲ್ಲವನ್ನು ಕೂಡ ನೀಗಿಸ್ತಾ ಇದೀವಿ ಅಂತ ಹೇಳಿದ್ರು. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಈ ಪ್ಲಾನ್ಗಳು, ಕ್ರಮಗಳೆಲ್ಲವೂ ಕೂಡ ವರ್ಕೌಟ್ ಆಗಿದೆಯಾ ಅಂತ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೆರಡು ಕಟ್ಟಡಗಳು ನೆಲಕಚ್ಚಿವೆ. ಕಪಾಲಿ ಚಿತ್ರಮಂದಿರ ಪಕ್ಕದ 3 ಮತ್ತು 4ನೇ ಅಂತಸ್ತಿನ 2 ಕಟ್ಟಡಗಳು ನೋಡ್ತಿದ್ದಂತೆನೆ ಕುಸಿದು ಬಿದ್ದಿರುವಂತದ್ದು. ಕಪಾಲಿ ಥಿಯೇಟರ್ ಜಾಗದಲ್ಲಿ ಪಾರ್ಕಿಂಗ್ ಆಗಿ 50 ಅಡಿ ಆಳದ ಪಾಯವನ್ನ ತೆಗೆಯಲಾಗಿತ್ತು. ಅವೈಜ್ಞಾನಿಕವಾಗಿ ಆಳದ ಪಾಯವನ್ನ ತೆಗೆದಿದ್ದಾರೆ. ಆಗ 2 ಕಟ್ಟಡ ಸ್ವಲ್ಪ ವಾಲಿದ್ವು. ದಿಢೀರಂತ ಕಟ್ಟಡಗಳು ಕುಸಿದು ಬಿದ್ದಿರುವಂತದ್ದು. 2 ಕಟ್ಟಡದಲ್ಲಿದ್ದವರನ್ನ ಖಾಲಿ ಮಾಡಿಸಲಾಗಿತ್ತು ನಿನ್ನೆ ಬೆಳಗ್ಗೆ. ಇದು ಆಗಿರುವಂತದ್ದು ನಿನ್ನೆ ರಾತ್ರಿ. ಸದ್ಯ ಅದೃಷ್ಟವಶಾತ್ ಅವರ ಪ್ರಾಣ ಎಲ್ಲ ಉಳಿದಿದೆ. ಕಾರ್ಮಿಕರು ಯಾರೂ ಇಲ್ಲದ ಕಾರಣ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಕಟ್ಟಡ ಕುಸಿತದ ಬೆನ್ನಲ್ಲೇ ಉಪಾರ್ಪೇಟೆ ಪೊಲೀಸರು ಇಂಜಿನಿಯರ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಕಪಾಲಿ ಥಿಯೇಟರ್ ಕಟ್ಟಡದ ಮಾಲೀಕ, ಗುತ್ತಿಗೆದಾರ ಪರಾರಿಯಾಗಿದೆ. ವಾಲ್ತಾ ನೋಡಿ ಕಡೆಗೆ ಏನ್ ಗುರು ಇಷ್ಟೇ ಜೀವನ. ವಾಲ್ ಕತ್ ನೋಡು. ಕಾಣಿಸ್ತದ ಟರ್ನ್ ಆಯ್ತಾ ಇರೋದು? ಹಳಬರು ಗಾಂಧಿನಗರ ಹಳಬರು ಇದರಲ್ಲಿರೋದು. ಈ ಬಿಲ್ಡಿಂಗು ನಮ್ಮ ಮನೆ ಮುಂದೆ ಇರೋದು. ಒಂದು 15 ದಿನದಿಂದ
ಭಾಳ ಜೋರಾಗಿ ಕೆಲಸ ನಡೀತಾ ಇತ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ, ಕಾರ್ಪೊರೇಷನ್ ಕಂಪ್ಲೇಂಟ್ ಕೊಟ್ವಿ, ಯಾರು ತಗೊಂಡಿಲ್ಲ. ಆಮೇಲೆ ಅದು ಹೋಗಿ ನಾವು ಚೆಕ್ ಮಾಡಿದ್ವಿ, ಸುಮಾರು ಅಡಿ 60-70 ಅಡಿ ಹೋಗ್ಬಿಟ್ಟಿದ್ದಾರೆ ಒಳಗಡೆ. ಅದರಿಂದ ಇದು ಆಗುತ್ತೆ, ತೊಂದರೆ ಆಗುತ್ತೆ, ಏನಾಗಲ್ಲ. ನಮಗೆ ಯಾರು NOC ಕೊಟ್ಟಿದ್ದಂತ ಫಸ್ಟ್ ಕೇಳೋದಕ್ಕೆ NOC ನಮಗೆ ಕಮಿಷನರಿಂದ ಪರ್ಮಿಷನ್ ಇದೆ ಅಂತೇಳಿ ಕೆಲಸ ಮಾಡ್ತಾನೆ ಇದ್ರು. ಅದು ಮೊನ್ನೆ ಬೆಳಿಗ್ಗೆ ಎಲ್ಲ ಹುಡುಗರನ್ನೆಲ್ಲ ಕಳಿಸಿದ್ರಿ, ವಾಲಂಟಿಯರಾಗಿ ನಿಂತ್ಕೊಂಡು ಕಳಿಸಿದ್ವಿ, ಹೋಗ್ರಿ ಇಲ್ಲಿ ಇರಬೇಡಿ ಅಂತೇಳಿ. ಅದು ನಿನ್ನೆ ಬೆಳಿಗ್ಗೆ ಬೀಳೋದಕ್ಕೆ ಮುಂಚೆ 2 hours ಮುಂಚೆ ಪಂಜಾಬಿ ದಬ್ಬ ಹುಡುಗರು 36 ಜನ ಇದ್ರು ಒಳಗಡೆ. ಎಲ್ಲ ಇಳಿಸಿ, ಅವ್ರಿಗೆ ಭಾಷೆ ಬರಲ್ಲ ಏನಿಲ್ಲ, ಕಳಿಸಿ ಹೋಗ್ರ ಯಾವ ಅಂತ ಹೇಳಿ ಕಳಿಸಿ ಎಲ್ಲ ರೆಡಿ ಇದು ಮಾಡಿ ಒಂದು 8:30 ಸ್ಟಾರ್ಟ್ ಆಯಿತು. ಕಟ್ಟಡ ಕುಸಿದ ಆದಂತಹ ಒಂದು ಸ್ಪಾಟ್ ಇಂದ ನಮ್ಮ ಪ್ರತಿನಿಧಿ ಗಂಗಾಧರ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಳ್ಳೋಣ. ನಿರ್ಮಾಣ ಹಂತದ ಕಟ್ಟಡ ಸಮಯದಲ್ಲಿ ಅದಕ್ಕೆ ಹೊಂದಿಕೊಂಡಂತಿರುವಂತಹ 2 ಕಟ್ಟಡಗಳು ನೆಲಸಮವಾಗಿರುವಂತದ್ದು. ಆ PG ಮತ್ತೆ ಹೋಟೆಲ್ ಅನ್ನ ನಡೆಸುವಂತಹ 2 ಹೋಟೆಲ್ಗಳು ಆ ಒಂದು ಮಣ್ಣು ಕುಸಿತದಿಂದ 2 ದಿನ ರಾತ್ರಿ ನೆಲಸಮವಾಗಿದೆ. ನಾವು ಅದೇ ಸ್ಥಳದಲ್ಲಿದ್ದೇವೆ. ಇದು ಮೆಜೆಸ್ಟಿಕ್ ನ ಕಪಾಲಿ ಚಿತ್ರಮಂದಿರದ ಸ್ಥಳ. ಅದನ್ನ ಎಲ್ಲ ಕೂಡ ತೆರವು ಮಾಡಿ, ಅಂದ್ರೆ ನೆಲಸಮ ಮಾಡಿ ಇಲ್ಲಿ ಬೃಹತ್ ಆದಂತಹ ಒಂದು ಮಾಲ್ ಕಟ್ಟಕ್ಕೆ ಎಲ್ಲ ಪ್ಲಾನ್ ಅನ್ನ ಮಾಡಲಾಗಿತ್ತು. ಅದರಂತೆ ಸುಮಾರು 70 ಅಡಿ ಆಳದಲ್ಲಿ ಈಗ ಪಾರ್ಕಿಂಗ್ ಲಾಟ್ ಅನ್ನ ಮಾಡಕ್ಕೆಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಈಗ ಕಾಮಗಾರಿ ಕೂಡ ನಡೀತಾ ಇದೆ. ನಿನ್ನೆ ರಾತ್ರಿ 8:30 ಸುಮಾರಿಗೆ, ಅಂದ್ರೆ ಈ ಸ್ಥಳದ ಒಂದು ನೀವು ಸುತ್ತಲೂ ನೋಡ್ಬೋದು. ಬಟ್ ಇಲ್ಲೇನಾಗಿದೆ, ಆ ಒಂದು ಸಿಮೆಂಟ್ ಒಂದು ಪ್ಯಾಕಿಂಗ್ ಏನ್ ಮಾಡಿದ್ದಾರೆ ಅದಕ್ಕೆ ಅವೈಜ್ಞಾನಿಕವಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಅದೇ ನಿನ್ನೆ ಇದಕ್ಕೆ ಹೊಂದಿಕೊಂಡಂತೆ 2 ಕಟ್ಟಡಗಳಿದ್ವು. ಈ ಕಟ್ಟಡದಲ್ಲಿ PG ಮತ್ತೆ ಹೋಟೆಲ್ ಅನ್ನ ನಡೆಸ್ತಾ ಇದ್ರು ಅಂತ ಗೊತ್ತಾಗಿರುವಂತದ್ದು. ಈ ಸಂದರ್ಭದಲ್ಲಿ ನಿನ್ನೆ ಏನೊಂದು ಸ್ಥಳೀಯರ ಸಮಯಪ್ರಜ್ಞೆಯಿಂದ ಎಲ್ಲ ಕೂಡ ಇಲ್ಲಿ ಮಣ್ಣು ಕುಸಿತ ಇತ್ತು. ಬಟ್ ಈ ಮಣ್ಣು ಕುಸಿತದಿಂದ ಎಲ್ಲ ಕೂಡ ಸಮಯಪ್ರಜ್ಞೆಯಿಂದ ಸ್ಥಳೀಯರು ಈ ಒಂದು ಕಟ್ಟಡದಲ್ಲಿ ಇದ್ದಂತಹ ಸುಮಾರು 50ಕ್ಕೂ ಹೆಚ್ಚು ಮಂದಿ ಉತ್ತರ ಭಾರತದ ಮೂಲದವರನ್ನ ಎಲ್ಲರೂ ಇಲ್ಲಿಂದ ಅವರನ್ನ ವಾಪಸ್ ಕಳಿಸಿದ್ದಾರೆ. ಎಲ್ಲರನ್ನೂ ಕೂಡ ನಿನ್ನೆ ಕಳಿಸಿದ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತೆ BBMP ಬಂದು ಕೂಡ ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ನಿನ್ನೆ ರಾತ್ರಿ 8:30 ಸುಮಾರಿಗೆ ಈ ಒಂದು ಕಟ್ಟಡ ಒಂದರಂತೆ ಒಂದು 2 ಕಟ್ಟಡಗಳು ನೆಲಕ್ಕೆ ಉರುಳಿರುವಂತದ್ದು. ಸದ್ಯ ನೋಡು ಎಲ್ಲ ಕೂಡ ಅವಶೇಷಗಳೆಲ್ಲ ಬಿದ್ದಿರುವಂತಹ ಕಟ್ಟಡದ ಸಿನಿಮೆಯ ರೀತಿಯಲ್ಲಿ ಆ ದೃಶ್ಯಾವಳಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಆ ಕಟ್ಟಡ ಬಿದ್ದಿದೆ ಅಂತ. ಅದರ ಪರಿಣಾಮ ನೋಡಬಹುದು. ಇದ್ರ ಪಕ್ಕ ಹೊಂದಿಕೊಂಡೆ ಅನಂತಸ್ವಾಮಿ ಮಠ ಅನ್ನೋದು ಇದು ಇರುವಂತದ್ದು. ಈ ಮಠದ ಕಟ್ಟಡಕ್ಕೂ ಕೂಡ ಹಾನಿಯಾಗಿರುವಂತದ್ದು. ಎಲ್ಲ ಗೋಡೆಗಳು ಕೂಡ ಅವಶೇಷಗಳು ಬಿದ್ದಿದೆ. ಅದರಂತೆ ಇದರ ಪರಿಣಾಮ ಗೋಡೆ ಕೂಡ ಬಿರುಕು ಬಿಟ್ಟಿರುವಂತಹ ನೆಲವನ್ನು ನೋಡಬಹುದು. ಅದೇ ರೀತಿ ನೆಲ ಕೂಡ ಎಲ್ಲ ಬಿರುಕು ಬಿಟ್ಟಿದೆ. ಸ್ಥಳದಲ್ಲಿ ಸುಮಾರು ದೂರ ಅಂದ್ರೆ ಕಟ್ಟಡ ಅಕ್ಕಪಕ್ಕ ಕಟ್ಟಡಗಳು ಕೂಡ ಈಗ ಆತಂಕದಲ್ಲಿರುವಂತದ್ದು. ಯಾಕಂದ್ರೆ ಅದರ ಎಲ್ಲ ಒಂದು ಪರಿಣಾಮ ಬಿರುಕು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಎಲ್ಲ ಗೋಡೆಗಳು ನೆಲ ಸುಮಾರು ಬಹಳ ದೂರ ಇದೇ ರೀತಿಯ ಬಿರುಕುಗಳು ಬಿಟ್ಟಿದೆ. ಕಟ್ಟಡದಲ್ಲೆಲ್ಲ ಹೊಸ ಕಟ್ಟಡ ಕಟ್ತಾ ಇದ್ದಾರೆ. ಬಟ್ ಅಲ್ಲಿ ಪಕ್ಕದಲ್ಲಿ ಅದು ಕೂಡ ಎಲ್ಲ ಕೂಡ ಸಹ ಬಿರುಕು ಬಿಟ್ಟಿದೆ. ಸದ್ಯ ಇನ್ನೂ ಕೂಡ ಮಣ್ಣು ಕುಸಿಯುವ ಒಂದು ಆತಂಕದಲ್ಲಿದ್ದು ಎಲ್ಲರನ್ನೂ ಕೂಡ ಈಗ ಬ್ಯಾರಿಕೇಡ್ಗಳನ್ನು ಮತ್ತೆ ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕಿ ಯಾರನ್ನು ಒಳಬರದಂತೆ ಪರಿಶೀಲನೆ ನೋಡ್ಕೊಳ್ತಾ ಇದ್ದಾರೆ. ಸದ್ಯ ಈಗ ಈ ಒಂದು ಕಟ್ಟಡದ ಒಂದು ಏನು ಒಂದು ನಿರ್ಮಾಣ ಹಂತದ ಕಟ್ಟಡವನ್ನ ಏನ್ ಕಟ್ತಾ ಇದ್ರು ಆ ಇಂಜಿನಿಯರ್ ಮುಸ್ತಫ ಅಂತ ಏನಿದ್ದಾರೆ, ಆ ಮುಸ್ತಫನ ಪೊಲೀಸರಿಗೆ ಬಂಧನ ಮಾಡಿರುವಂತದ್ದು. ಸದ್ಯ ಈಗ ಪೊಲೀಸರು ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದು ಗುತ್ತಿಗೆದಾರನಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಅದೃಷ್ಟವಶಾತ್ ಯಾರಿಗೂ ಕೂಡ ಈ ಒಂದು ಕಟ್ಟಡ ಬಿದ್ದಂತ ಸಂದರ್ಭದಲ್ಲಿ ಯಾರು ಕೂಡ ಅದರಲ್ಲಿ ಇರಲಿಲ್ಲ, ಯಾವುದೇ ರೀತಿ ಸಮಸ್ಯೆ ಆಗಲಿಲ್ಲ ಅನ್ನೋದು ಸ್ಥಳೀಯರ ಒಂದು ಮಾತಾಗಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ. ಉಗ್ರರಿಗೆ ಬಂಡವಾಳ ಆಯ್ತಾ ಲಾಕ್ಡೌನ್ ಎನ್ನುವ ಪ್ರಶ್ನೆ ಇದೆ. ಲಾಕ್ಡೌನ್ ವೇಳೆ ಸಹಾಯದ ಹೆಸರಲ್ಲಿ ಫಂಡಿಂಗ್ ಅನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಉಗ್ರರ ಪೋಷಣೆಗೆ ಕೆಲ ಸಂಘಟನೆಗಳಿಗೆ ಧನ ಸಹಾಯ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ರಾಜ್ಯ ಗುಪ್ತಚರ ಇಲಾಖೆಯಿಂದ ಫಂಡಿಂಗ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇರುವಂತದ್ದು. ವಿಶ್ವಸಂಸ್ಥೆಯ ವರದಿಯ ಬಳಿಕ ತೀವ್ರ ತನಿಖೆಗೆ ಇಳಿದಿದ್ದಾರೆ ರಾಜ್ಯದ ಪೊಲೀಸರು. ಹಿರಿಯ ಅಧಿಕಾರಿಗಳ ಜೊತೆ DGP ವಿಡಿಯೋ ಕಾನ್ಫರೆನ್ಸ್ ಅನ್ನ ಕೂಡ ಮಾಡಿದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈ ಒಂದು ಪ್ರಕರಣದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತದೆ? ಪೃಥ್ವಿ, ಏನ್ ಇತ್ತೀಚೆಗೆ ಒಂದು ರಾಜ್ಯದಲ್ಲಿ ಒಂದು ಶಂಕಿತ ಉಗ್ರರು ಮತ್ತೆ ISIS ಲಿಂಕ್ ಇದೆ ಅನ್ನೋ ಒಂದು ವರದಿಯನ್ನ ವಿಶ್ವಸಂಸ್ಥೆಯಲ್ಲಿ ಮಂಡನೆಯಾಗಿತ್ತು. ಈ ಬಗ್ಗೆ ಒಂದು ರಾಜ್ಯ ಪೊಲೀಸರು ಒಂದು ಗಂಭೀರವಾಗಿ ಇದನ್ನ ಪರಿಗಣಿಸಿ ಒಂದು ತನಿಖೆಯನ್ನು ಸಹ ಈಗಾಗಲೇ ಮಾಡ್ತಾ ಇದ್ದಾರೆ. ಮತ್ತೆ ಕಳೆದ 2 ದಿನಗಳಿಂದ DGP ಅವರು ಒಂದು ವಿಡಿಯೋ ಕಾನ್ಫರೆನ್ಸ್ ಅನ್ನ ಸಹ ಮಾಡಿ ಏನು ಗುಪ್ತಚರ ಇಲಾಖೆ ಮತ್ತೆ ಹಿರಿಯ ಅಧಿಕಾರಿಗಳಿಗೆ ಒಂದು ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಏನು ಲಾಕ್ಡೌನ್ ಸಮಯದಲ್ಲಿ
ಹಣದ ಹರಿವು ಸಹ ಬಂದಿರೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕಲೆ ಹಾಕಿದ್ದು, ಅವರು ಯಾರ್ಯಾರು ಮತ್ತೆ ಯಾವ ಸಂಘಟನೆಗಳಿಗೆ ಎಷ್ಟು ಫಂಡಿಂಗ್ ಬಂದಿರಬಹುದು ಅಂತೇಳಿ ಒಂದು ತನಿಖೆಯನ್ನ ಮಾಡಿ ಒಂದು ವರದಿಯನ್ನು ಸಹ ಕೊಡ್ಬೇಕು ಅಂತೇಳಿ ಒಂದು ಸೂಚನೆಯನ್ನು ಸಹ ಕೊಟ್ಟಿರುವಂತದ್ದು. ಮತ್ತೆ ರಾಜ್ಯದ ಬೆಂಗಳೂರು ಸೇರಿದಂತೆ ಒಂದು ಕರಾವಳಿ ಹಾಗೂ ಪ್ರಮುಖ ಜಿಲ್ಲೆಗಳ ಮೇಲೆ ಒಂದು ಹೆಚ್ಚಿನ ನಿಗಾ ವಹಿಸಿ ಕೆಲವು ಸಂಘಟನೆಗಳ ಮೇಲೆ ಕಣ್ಣಿಡಬೇಕು ಅಂತೇಳಿ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಈಗಾಗಲೇ ಅಧಿಕಾರಿಗಳು ಸಹ ಈ ಬಗ್ಗೆ ಒಂದು ತುರ್ತಾಗಿ ಒಂದು ಕೆಲವು ಪ್ರಾಜೆಕ್ಟ್ ಅನ್ನ ಯೋಜನೆಗಳು ಸಹ ಮಾಡ್ತಿರುವಂತದ್ದು. ಯಾಕಂದ್ರೆ ವಿಶ್ವಸಂಸ್ಥೆಯಲ್ಲಿ ರಾಜ್ಯದ ಒಂದು ಹೆಸರು ಸಹ ಉಲ್ಲೇಖ ಆಗಿ ಒಂದು ವರದಿ ಮಂಡನೆಯಾಗಿರೋದ್ರಿಂದ ರಾಜ್ಯ ಪೊಲೀಸರು ಮತ್ತೆ ಗೃಹ ಇಲಾಖೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಎಲ್ಲಾ ಒಂದು ಆಯಾಮಗಳಲ್ಲಿ ಮತ್ತೆ ಶಂಕಿತರು ಮತ್ತು ಸ್ಲೀಪರ್ ಸೆಲ್ಗಳನ್ನ ಪತ್ತೆ ಮಾಡುವಂತ ಸಲುವಾಗಿ ತನಿಖೆಯನ್ನು ಸಹ ಮಾಡ್ತಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್ ನ್ಯೂಸ್. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ.